ಉಡುಪಿ ಕ್ಷೇತ್ರದಲ್ಲಿ ಸಂಚಾರ ಮಾಡಿದ್ರೆ ಮೋಕ್ಷ ಸಿಗುತ್ತೆ ಅಂತ ಹೇಳ್ತಾರೆ. ಅಂತ ದಿವ್ಯ ಕ್ಷೇತ್ರ ಇದು. ಇದರ ಹಿಂದೆ ಇರೋ ಕತೆ ಗೊತ್ತಾ? ಒಬ್ಬ ಸಾಮಾನ್ಯ ಮನುಷ್ಯನ ಭಕ್ತಿಗೆ ಮೆಚ್ಚಿ ಶ್ರೀಕೃಷ್ಣ ಪಶ್ಚಿಮಕ್ಕೆ ತಿರುಗಿ ಕನಕನ ಕಿಂಡಿ ಮೂಲಕ ದರ್ಶನ ಕೊಟ್ಟ ಅಂತ ನಂಬಿಕೆ ಇದೆ. ಆ ಕತೆ ಕೇಳಿದ್ಮೇಲೆ ನಮಗೂ ಕೂಡ ನಮ್ಮ ಫಸ್ಟ್ ಇಯರ್ ಆನಿವರ್ಸರಿಗೆ ಉಡುಪಿಗೆ ಹೋಗಿ ದರ್ಶನ ಪಡ್ಕೋಬೇಕಂತ ಅನ್ಸ್ತು. ಆದ್ರೆ 400 ಕಿಲೋಮೀಟರ್ಸ್ ಡ್ರೈವ್ ಮಾಡೋದು ಕಷ್ಟ ಆಗುತ್ತೆ ಅಂತ ಸ್ಟ್ರೆಸ್ ಫ್ರೀ ಟ್ರಾವೆಲ್ ಗೆ ರೆಡ್ ಬಸ್ ನ ಚೂಸ್ ಮಾಡಿದ್ವಿ. ಆನೆಸ್ಟ್ಲಿ ಬೆಸ್ಟ್ ಡಿಸಿಷನ್. ಪ್ಲಾನ್ ಫಿಕ್ಸ್ ಆಗಿದ ತಕ್ಷಣ ನಾನು ರೆಡ್ ಬಸ್ ಆಪ್ ನ ಓಪನ್ ಮಾಡಿದೆ. ಅಲ್ಲಿ ಬಸ್ ಮತ್ತು ಟ್ರೈನ್ ಎರಡು ಆಪ್ಷನ್ಸ್ ಇದ್ವು. ನಮ್ಮ ಟೈಮಿಂಗ್ಸ್ ಮತ್ತು ಕನ್ವೀನಿಯನ್ಸ್ ಪ್ರಕಾರ ನಾವು ಬಸ್ ನ ಚೂಸ್ ಮಾಡಿದ್ವಿ. ನಂತರ ಬೆಂಗಳೂರಿಂದ ಉಡುಪಿಗೆ ರೂಟ್ ಸೆಲೆಕ್ಟ್ ಮಾಡಿದ್ವಿ. ಅದರಲ್ಲಿ ಡಿಫರೆಂಟ್ ಟೈಮಿಂಗ್ಸ್ ಮತ್ತು ಬಜೆಟ್ ಅಲ್ಲಿ ಬೇಜಾನ್ ಆಪ್ಷನ್ಸ್ ಇದ್ವು. ಫಿಲ್ಟರ್ಸ್ ಯೂಸ್ ಮಾಡಿಕೊಂಡು ನಮಗೆ ಬೇಕಾಗಿರೋ ಟೈಮಿಂಗ್ಸ್, ಬಜೆಟ್ ಮತ್ತು ಸೀಟ್ ಆಪ್ಷನ್ಸ್ ನ ಈಸಿಯಾಗಿ ಚೂಸ್ ಮಾಡಿ ಬಸ್ ಫೋಟೋಸ್ ಮತ್ತು ರಿವ್ಯೂಸ್ ಎಲ್ಲ ನೋಡಿ ಅಲ್ಲಿರೋ ಆಫರ್ಸ್ ನ ಅಪ್ಲೈ ಮಾಡ್ಕೊಂಡು ಬಸ್ ನ ಬುಕ್ ಮಾಡ್ಕೊಂಡ್ವಿ. ಬೋರ್ಡಿಂಗ್ ಮತ್ತು ಡ್ರಾಪಿಂಗ್ ಪಾಯಿಂಟ್ಸ್ ಕೂಡ ತುಂಬಾ ಕನ್ವೀನಿಯಂಟ್ ಆಗಿತ್ತು. 2 ನಿಮಿಷದಲ್ಲಿ ಬುಕಿಂಗ್ ಕಂಪ್ಲೀಟ್ ಆಯ್ತು. ತುಂಬಾ ಈಸಿ ಜರ್ನಿ. ದಿವಸ ಬಸ್ ಆನ್ ಟೈಮ್ ಗೆ ಬಂತು. ಬಸ್ ತುಂಬಾ ನೀಟ್ ಅಂಡ್ ಕ್ಲೀನ್ ಆಗಿ ಸೂಪರ್ ಕಂಫರ್ಟಬಲ್ ಆಗಿತ್ತು. ಚಾರ್ಜಿಂಗ್ ಪಾಯಿಂಟ್ಸ್, ಬೆಡ್ ಸೀಟ್ಸ್, ಎಸಿ, ರೀಡಿಂಗ್ ಲೈಟ್ಸ್ ಮತ್ತು ಪ್ರೈವೇಸಿಗೆ ಕರ್ಟನ್ಸ್ ಕೂಡ ಕೊಟ್ಟಿದ್ರು. ಮಾರ್ನಿಂಗ್ ಉಡುಪಿಗೆ ಆನ್ ಟೈಮ್ ರೀಚ್ ಆದ್ವಿ. ದೇವಸ್ಥಾನಕ್ಕೆ ಹೋಗಕ್ ಮುಂಚೆ ಫ್ರೆಶ್ ಅಪ್ ಆಗ್ಬೇಕು ಅಲ್ವಾ, ಮತ್ತು ನಾವು ಅದೇ ದಿವಸ ವಾಪಸ್ಸು ಆಗ್ಬೇಕಿತ್ತು. ಅದಕ್ಕೆ ನಮ್ಗೆ ಕೆಲವು ಅವರ್ಸ್ ಮಾತ್ರ ರೂಮ್ ಬೇಕಿತ್ತು. ಆಗ ರೆಡ್ ಬಸ್ ಅಲ್ಲಿ ಅವರ್ಲಿ ಆಪ್ಷನ್ಸ್ ಕೂಡ ಇದೆ ಅಂತ ಗೊತ್ತಾಯ್ತು. 3 ಅವರ್ಸ್, 6 ಅವರ್ಸ್, 9 ಅವರ್ಸ್ ಗೆ. ಹಾಗಾಗಿ ನಾವು ಟೆಂಪಲ್ ಹತ್ರ 6 ಅವರ್ಸ್ ಗೆ ಒಂದು ರೂಮ್ ಬುಕ್ ಮಾಡಿದ್ವಿ. ಕಂಫರ್ಟಬಲ್ ಆಗಿ ಫ್ರೆಶ್ ಅಪ್ ಆಗಿ ಒಳ್ಳೆ ದರ್ಶನ ಪಡ್ಕೊಂಡ್ವಿ. ಜೊತೆಗೆ ಮಲ್ಪೆ ಬೀಚ್, ಕಾಪು ಬೀಚ್ ಎಲ್ಲಾನು ಎಕ್ಸ್ಪ್ಲೋರ್ ಮಾಡಿದ್ವಿ. ಮತ್ತು ಆನೆಸ್ಟ್ಲಿ ರೆಡ್ ಬಸ್ ಜೊತೆ ಇಡೀ ಉಡುಪಿ ಟ್ರಿಪ್ ತುಂಬಾ ಸ್ಮೂತ್ ಅಂಡ್ ಪೀಸ್ಫುಲ್ ಆಗಿತ್ತು. ಪಿಲಿಗ್ರಾಮ್ ಕೋಡ್ ಯೂಸ್ ಮಾಡಿದ್ರೆ 500 ವರೆಗೆ ಡಿಸ್ಕೌಂಟ್ ಕೂಡ ಸಿಗುತ್ತೆ. ಜೊತೆಗೆ ಹೋಟೆಲ್ಸ್ ಮತ್ತು ಟ್ರೈನ್ಸ್ ಮೇಲೆ ಅಡಿಷನಲ್ ಆಫರ್ಸ್ ಕೂಡ ಸಿಗುತ್ತೆ. ಈ ಕೋಡ್ ಮತ್ತು ರೀಲ್ ನ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಮರಿದೇ ಶೇರ್ ಮಾಡಿ. ಥ್ಯಾಂಕ್ ಯು.